ಹಾಯ್ ಫ್ಯಾಮಿಲಿ, ಇದು ಮಂಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಇದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಒಂದೇ ಸಲ ಅಡುಗೆ ಮನೆಗೆ ಬಂದೆ. ಇವಾಗ ಚಿರುಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಅವರ ಮೆನ್ಯೂ ಪ್ರಕಾರ ದೋಸೆ ಮತ್ತು ಚಟ್ನಿ ಇತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟಿಗೆ ಪ್ಲೇಟಿಗೆ ಹಾಕ್ಬಿಟ್ಟು ಕೊಟ್ಟೆ. ಹಸ್ಬೆಂಡು ತಿನ್ನಿಸ್ತಾ ಇದ್ರು. ಅಷ್ಟರಲ್ಲಿ ಇವಾಗ ನಾನು ಲಂಚ್ ಬಾಕ್ಸಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸಿಗೆ ಸ್ವಲ್ಪ ಸೆಟ್ ದೋಸೆ ಥರ ಹಾಕ್ತೆ, ಬಿಕಾಸ್ ಮಧ್ಯಾಹ್ನವರೆಗೂ ಇರಬೇಕಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಚಟ್ನಿ ಕೂಡ ಹಾಕ್ಬಿಟ್ಟು ಅವರ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅದ್ರ ಜೊತೆಗೆ ವಾಟರ್ ಬಾಟಲು ಮತ್ತು ಅವರಿಗೆ ಬೇಕಾಗಿರೋ ನ್ಯಾಪ್ಕಿನ್ಸ್ ಎಲ್ಲ ಇಟ್ಟು ನಾನು ಕೂಡ ರೆಡಿ ಆದೆ. ಅಷ್ಟರಲ್ಲಿ ಅವರು ಕೂಡ ಊಟ ಎಲ್ಲ ಮಾಡಿದ್ರು. ಆಮೇಲೆ ನಾನು ಕೂಡ ಕರ್ಕೊಂಡು ಹೋಗಬೇಕಾಗಿತ್ತು ನಾನೇ ಇವತ್ತು. ಸೊ ಹಾಗಾಗಿ ಕರ್ಕೊಂಡೋಗಿ ಕೊನೆಗೆ ಸ್ಕೂಲ್ಗೂ ಕೂಡ ಡ್ರಾಪ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಹೋಗಿದ್ದು DTDCಗೆ. ಬಿಕಾಸ್ ನನ್ನ ಈ ಬಿಸ್ನೆಸ್ಸಲ್ಲಿ, ಸಾರಿ ಬಿಸ್ನೆಸ್ಸಲ್ಲಿ ಫಸ್ಟ್ ಆರ್ಡರ್ ಬಂದಿತ್ತು. ಹಾಗಾಗಿ ಅದನ್ನು ಕೊರಿಯರ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಫೈನಲಿ ಕೊರಿಯರ್ ಮಾಡಿಬಿಟ್ಟು ಸ್ಲಿಪ್ನ ಕಸ್ಟಮರ್ಗೆ ಕಳಿಸ್ಬಿಟ್ಟು ನೆಕ್ಸ್ಟು ನಾನು ಸ್ವಲ್ಪ ಮನೆಯಲ್ಲಿಗೆ ಹೂವು ಎಲ್ಲ ಬೇಕಾಗಿತ್ತು. ಹಾಗಾಗಿ ಆ್ಯಂಡ್ ಪಿತೃಪಕ್ಷ ಇದೆಯಲ್ಲ, ಪೂಜೆ ಎಲ್ಲ ಮಾಡೋಕ್ಕೆ ಸ್ವೀಟ್ಸ್ ಎಲ್ಲ ಬೇಕಾಗಿತ್ತು. ಫ್ರೂಟ್ಸು, ಸ್ವೀಟ್ಸು ಮತ್ತು ಎಲೆ ಅಡಿಕೆ, ಬನಾನಾ ಎಲ್ಲನೂ ತೊಗೊಂಡು ಮೆಡಿಕಲ್ ಸ್ಟೋರಲ್ಲಿ ಸ್ವಲ್ಪ ಐಟಮ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಬುಜ್ಜಿ ಬೇಬಿ ಮಲ್ಕೊಂಡಿದ್ರು. ಸೊ ಹಸ್ಬೆಂಡ್ ಮಲಗಿಸಿದ್ರು. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.